ನೋಡಮ್ಮ, 29ನೇ ತಾರೀಕು 9:30ಕ್ಕೆ ಅಭಿಜಿನ್ ಮುಹೂರ್ತ ಇದೆ. ಈ ಮುಹೂರ್ತದಲ್ಲಿ ಯಾವುದೇ ಶುಭ ಕಾರ್ಯ ಮಾಡಿದ್ರೂ ಯಶಸ್ಸಾಗುತ್ತೆ. ನಾಡಿದ್ದು ಒತ್ತಾರೆ, ಬೇಗ ಬಾ, ಲೇಟ್ ಮಾಡಬೇಡ. ನಂಗೆ ಎಳ್ಳೆರಡು ಹೆರಿಗೆ ಮಾಡ್ಸಕ್ ಹೋಗ್ಬೇಕು. ಆಯ್ತಜ್ಜಿ. ಸಾವಿತ್ರಿ, ವಿನುತಾ ಬಂದ್ರಮ್ಮ? ಶಾಸ್ತ್ರಿಗಳು ಸಿಕ್ಕಿದ್ರ? ಏನ್ ಹೇಳಿದ್ರು? ಜಾತಕ ಹೊಂದುತ್ತಂತ? ಅತ್ತೆ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾಕಮ್ಮ? ಆಗಿಂದ ನಾನು ಹೊರಗಡೆನೆ ಕಾಯ್ತಾ ಇದ್ದೀನಿ. ಬೇಗ ಹೇಳಮ್ಮ ಏನ್ ವಿಷಯ ಅಂತ. ನೀನಾದ್ರೂ ಹೇಳಮ್ಮ ವಿನುತಾ. ಶಾಸ್ತ್ರಿಗಳು ಸಿಕ್ಕಿದ್ರು, ಸೋಮವಾರ ಒಳ್ಳೆ ಮುಹೂರ್ತ ಇದೆಯಂತೆ. ಅಷ್ಟು ಬೇಗನಾ? ಅದು ಬಿಟ್ರೆ ಬಿಡ್ಬೇಕು ಯಾಕತ್ತೆ? ಅವತ್ತು ಒಳ್ಳೆ ಮುಹೂರ್ತ ಇದೆಯಂತೆ. ಅವತ್ತು ಯಾವುದೇ ಶುಭ ಕಾರ್ಯಗಳಾದ್ರೂ ತುಂಬಾ ಗಟ್ಟಿಯಾಗಿ ನಿಲ್ಲುತ್ತಂತೆ. ಬೆಳಿಗ್ಗೆ 9 ಅಂತೆ ಮುಹೂರ್ತ. ಅವತ್ತು ಎಂಗೇಜ್ಮೆಂಟ್ ಮಾಡ್ಬಿಡಿ. ನೋಡ್ತೀಯಾ ಸಾವಿತ್ರಿ, ನಮ್ಗಿಂತ ಹೆಚ್ಚಾಗಿ ಇವಳಿಗೆ ಅರ್ಜೆನ್ಸಿ ಇದೆ. ಇಲ್ಲದೆ ಇರುತ್ತಾತೆ. ಎಷ್ಟು ದಿನ ಅಂತ ಅತಂತ್ರ ಸ್ಥಿತಿಲಿರ್ತಾಳೆ. ಆದ್ರೆ ಅಷ್ಟು ಬೇಗ ಎಲ್ಲಾರನ್ನೂ ಕರೆದು ಅರೇಂಜ್ಮೆಂಟ್ ಮಾಡಕ್ ಆಗತ್ತಾ ಅಂತ? ಆಗ್ಸೋಣ. ಎಲ್ರನ್ನೂ ಕರೆಯೋ ಅವಶ್ಯಕತೆ ಇದೆಯಾ ಅತ್ತೆ? ಅತ್ತೆ, ಪ್ರತು ಇನ್ನ ಇದಕ್ಕೆ ಪ್ರಿಪೇರ್ ಆಗಿಲ್ಲ. ನಾನು ಅವನ್ನ ಪ್ರಿಪೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ನೀನು ಎಂಗೇಜ್ಮೆಂಟ್ ಮಾಡ್ಕೋ, ಮದ್ವೆ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳ್ತೀನಿ. ಆಗೋನು ಒಪ್ಕೋತಾನೆ. ಅತ್ತೆ, ಎಂಗೇಜ್ಮೆಂಟ್ನ ಧಾಮ್ ಧೂಮ್ ಅಂತ ಮಾಡೋದು ಬೇಡ. ಬಂದವರು 1000 ಥರ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳ್ದಿದ್ರು ಮನ್ಸಿನಲ್ಲೇ ಅನ್ಕೋತಾರೆ. ಯಾಕದೆಲ್ಲ? ಹೌದಮ್ಮ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಬೇರೆ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋಣ. ವಿನುತಾ, ಇವತ್ತು ಸಂಜೆನೆ ಶಾಪಿಂಗ್ ಹೋಗೋಣ. ಒಂದು ಒಳ್ಳೆ ರೇಷ್ಮೆ ಸೀರೆ ಕೊಡಿಸ್ತೀನಿ, ಸರಿನಾ? ನಿಮ್ದೇ ಸೆಲೆಕ್ಷನ್ ಅತ್ತೆ. ಹೌದು. ಹಾಗೆ ಪ್ರತಾಪ್ ಒಂದು ಒಳ್ಳೆ ಸೂಟ್ ತಗೊಳ್ಳೋಣ. ಅದು ಸೆಲೆಕ್ಷನ್ ನೀನ್ ಮಾಡು. ಅಫ್ಕೋರ್ಸ್ ನಾನೇ ಮಾಡ್ತೀನಿ. ನೋಡಪ್ಪ, ಹುಡುಗಿ ಎಷ್ಟು ಫಾಸ್ಟ್ ಆಗಿದ್ದಾಳೆ. ಸಾವಿತ್ರಿ, ಸತ್ಯನ್ ಹೇಳಿ ಬೀಗ್ರ ಮನೆಗೆ ಹೇಳೋದಕ್ಕೆ ಹೇಳು. ಅವ್ರನ್ನಂತೂ ಇಂಥ ಫಂಕ್ಷನ್ ಅಲ್ಲಿ ಬಿಟ್ಕೊಡೋದಕ್ಕೆ ಆಗೋದಿಲ್ಲ, ಆಯ್ತಾ? ಹಾಗೆ ಫ್ರೆಂಡ್ಸ್ಗೆಲ್ಲಾನು ಫೋನ್ ಮಾಡಿ ಹೇಳ್ಬಿಡು. ಕೇಟರಿಂಗ್ ಅವ್ರಿಗೆ ಮೆನು ಹೇಳ್ಬಿಡು. ಮೆನುನ ಮತ್ತೆ ನಂಬರ್ಸ್ ಎಲ್ಲ ಕೊಡ್ತೀನಿ, ಬಾ. ದೂರಾಗಿ ಬಸ್ಸಲ್ಲಿ ಮಾತಾಡೋದಿರುತ್ತೆ, ಕೇಳಿಸ್ಕೊಳಕ್ ನಾಚಿಕೆ ಆಗಲ್ವಾ ನಿಮ್ಗೆ? ಇಷ್ಟು ಮಾತಾಡ್ತೀಯ, ತೆಗೆದು ಬಿಟ್ಟ ಅಂದ್ರೆ? ನಮ್ಮ ಅಪ್ಪ ಹಂಗೆ ಹೇಳ, ಬಂದು ಎತ್ತಾಕೊಡೋಯ್ತಾಳೆ. ಸರಿ, ಬೇಗ ಮಾತಾಡು. ಇರಿ, ಕದಕ್ತಾ ಇರೋದು ಬೇಡವಾ? ಹಲೋ ಅಪ್ಪಯ್ಯ. ಅಲ್ಲ ಹೆಂಗಿದ್ಯಾ ಪುಟೆ? ಸೂಪರ್ ಆಗಿನಿ. ನೀನ್ ಹೆಂಗಿದ್ಯಾ? ನಾನು ನಿನ್ ಬಿಟ್ಟು ಹೆಂಗಿರ್ತೀನವ್ವ? ಸಾಕು ಹೊಡೆದಿದ್ದು, ನಂಗೆಲ್ಲ ಗೊತ್ತು. ನಿನ್ನ ಹೆಂಗ್ ನೋಡ್ಕೊತಾವ್ರೆ ಅವರೆಲ್ಲ? ಹೊಡೆದು ಬಡ್ದು ಮಾಡ್ತಾರೋ ಹಿಂಗೆ? ಹೊಡಿಯೋದ? ಮುಟ್ಲಿ ತಾಕತ್ತಿದ್ರೆ ಕೊಳ್ಳಕಾಲ ಬಸ್ ಹತ್ಕೊಂಡು ಹೋಗ್ತಾ ಇರ್ತೀನಿ. ಬೇಷ್ ಬೇಷ್ ಮಗಳೇ, 100ಕ್ಕೆ 100 ಮಾರ್ಕ್ಸ್ ನಿಂಗೆ. ಪಾಠ ಹೇಳಿದ ಮೇಸ್ಟ್ರಿಗೂ ಹುಟ್ಟಿದವ್ರಿಗೂ ಒಳ್ಳೆ ಹೆಸರು ತಂದೆ ಬಿಡು. ಅಂದಂಗೆ ನಾನು ನಿನ್ನ ನೋಡ್ಬೇಕು ಅನಿಸ್ತಾ ಇದ್ದಲ್ಲ ಪುಟೆ. ಬಾ ಮತ್ತೆ. ನೀನ್ ಯಾವತ್ ಬೇಕಾದ್ರೂ ಬರ್ಬೋದು. ಬರೋದೇ, ಆದ್ರೆ ಬಿಡುವೇ ಇಲ್ಲ ಕಣ್ಮಗ. ಕಾವೇರಿ ರಸ್ತೆಯಿಂದ ನಗರಕ್ಕೆ ಹೋಗಲ್ವಾ ಆ ಸರ್ಕಲ್ಲಲ್ಲಿ ಕೂರ್ಲಪ್ಪು 4 ಎಕರೆ ಜಮೀನ್ ತಗೊಂಡೆ. ಅದು ನಿನ್ನ ಹೆಸರಿಗೆ. ಆಮೇಲೆ ಊರಲ್ಲಿ ಒಂದು ಸೂಪರ್ ಆಗಿರೋ ಮನೆ ಕಟ್ಟಿಸ್ತಾ ಇದ್ದೀನಿ, ಅದು ನಿಮ್ಮ ಅವನ ಹೆಸರಿಗೆ. ಆದ್ರೆ ಮನೆಗೆ ಪ್ರೀತಿವಿಲ್ಲ ಅಂತಾನೆ ಹೆಸರಿಡೋದು. ಸಾಕು, ಯಾವಾಗ ಬರ್ತೀಯಾ? ಇನ್ನೊಂದು 2 ತಿಂಗಳು ಪುಟ್ಟಿ. ಹೊಸ ಮನೆ ರೆಡಿ ಆದ್ಮೇಲೆ ನೀನು ಜಿಮ್ ಅಂತ ಬರೆಯುವಂತೆ. ನೋಡು ಪುಟ್ಯ, ನಾನು ನಿನ್ಗೋಸ್ಕರ ನಿಮ್ಮ ಅವನಿಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ. ಓಹೋ, ಬಾರಿ ಕಷ್ಟ ಬೀಳ್ತಿದ್ಯಾ? 10 ಲಕ್ಷ ಕೊಟ್ಟಿಲ್ವಾ ಅವರು? ನೀನು ಹೆಂಗ್ ತಿಳಿತು ಕೂಸೆ ಇವೆಲ್ಲ?
ಓ ನಮ್ದ ಸುತ್ತಿ ನನಗ್ ಗೊತ್ತಿಲ್ವಾ? ಅವಂಗ್ ಕೊಡು, ಮಾತಾಡ್ಬೇಕು. ದನ ಮೇಸಕ್ ಹೋಗೋಳೆ. ನೀನೇನು ಊರ್ ಮುಂದೆ ಒತ್ಲ ಹೊಡಿತಿದ್ಯಾ? ಏಯ್ ಸಾಕು ನಿಲ್ಸ ಮಾತಾಡಿದ್ದು. ಎಷ್ಟು ಮಾತಾಡ್ತೀಯ? ಅಪ್ರೂಪಕ್ಕೆ ಫೋನ್ ಮಾಡಿ ಇರಿ. ಬೋಲೆ ಮಾತಾಡೋದ್ ಕಲ್ತ್ಬಿಟ್ಟಿದ್ಯಾ ಮಗಳೇ? ಅಪ್ಪಯ್ಯ ಈ ಸೋಡಾ ಬುಡ್ಡಿ ಆಂಟಿ ಯಾಕೋ ಕಿರಿಕಿರಿ. ಆಂಟಿಗೆ ಹಂಗೆಲ್ಲ ಅನ್ಬಾರ್ದು ಕಣವ. ಸರಿ ಅವ್ವ ಆದ್ಮೇಲೆ ಫೋನ್ ಮಾಡ್ಸು. ಆಯ್ತು. ತಗೊಳ್ಳಿ ನೀವು ಮೊಬೈಲ್. ಎಷ್ಟೇ ಮಾತಾಡ್ತೀಯ? ನಿಮ್ಗೇನ್ ಕಷ್ಟ? ಲೊಟ್ಟ ನಾಗರಾಜ್ ಅವರೇ ಹೇಳವಾ, ಇಲ್ಲೇ ಇದ್ದೀನಿ. ನಾಡಿದ್ದು ನೀವು ಆಫೀಸ್ಗೆ ರಜಾ ಹಾಕಿದ್ದೀರಾ ತಾನೆ? 3 ದಿನ ಹಾಕಿದ್ದೀನಿ ಕಣವ. 3 ದಿನನಾ? ಯಾಕೆ? ನಾಳೆ ಎಂಗೇಜ್ಮೆಂಟ್ ರಿಹರ್ಸಲ್, ನಾಡಿದ್ದು ಎಂಗೇಜ್ಮೆಂಟ್, ಆಚೆ ನಾಡಿದ್ದು ಎಂಗೇಜ್ಮೆಂಟ್ ಮನೆ ಕ್ಲೀನಿಂಗು, ಎಂಗೇಜ್ಮೆಂಟ್ ಹೈಲೈಟ್ಸು. ಹೆಂಗ್ ಮಾಡಿದ್ವಿ, ಏನೇನ್ ಮಾಡ್ಬೇಕಿತ್ತು, ಇನ್ನೇನೇನ್ ಆಗ್ಬೇಕಿತ್ತು, ಹೆಂಗೆ ನಮ್ ಪ್ಲಾನ್. ವಿಷಯ ಎಲ್ಲ ಗೊತ್ತು ತಾನೆ? ಎಲ್ಲ ಗೊತ್ತು ಕಣವ. ಪ್ರತಾಪನ್ಗೆ ಯಾವುದೇ ಕಾರಣಕ್ಕೂ ನನ್ನ ಎಂಗೇಜ್ಮೆಂಟ್ ಆಯ್ತೈತೆ ಅಂತ ಗೊತ್ತಾಗ್ಬಾರ್ದು. ನೋಡ್ತಾ ಇರಿ, ಪ್ರತಾಪ್ ಬೋಂದಟ್ಗೆ ಕೊಂಡ್ಬಿಡ್ಬೇಕು. ಅಯ್ಯೋ ದೇವ್ರೆ, ನಂಗೆ ಗೊತ್ತಿಲ್ಲದಂಗೆ ನನ್ನ ಎಂಗೇಜ್ಮೆಂಟ್ ಮಾಡ್ಬಿಟ್ರ ಅಂತ ಕೊಂಡ್ ಮಾಡ್ದಾಗ ಮಾಡ್ಬಿಡ್ತೀನಿ ಕಣವ. ಆಮೇಲೆ ಹೂವು ಎಷ್ಟು ಮಾರು ಹೇಳಿ, ಈಗಲೇ ಹೋಗಿ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಕಣವ. ಯಾರಿಗೂ ಹೂವ? ಸನಿ, ಏನಿದು ಇವತ್ತು ಆಫೀಸಿಂದ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಹೌದು ಮಮ್ಮಿ, ಕೆಲಸ ಬೇಗ ಮುಗೀತು ಬಂದೆ. ಯಾವಾಗಲೂ ಫೋನ್ ಮಾಡಿ ಬರ್ತೀಯಲ್ಲ, ಇವತ್ತು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ಯಾಕೆ ಬಂದಿದ್ದೇನಾದ್ರೂ ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮಾ? ನಮ್ಗೆ ಪ್ರಾಬ್ಲಮ್. ನಡೀಲಿ ನಾಗರಾಜ್ ಅವರೇ, ಅಲ್ಲಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಪ್ರತಾಪ್ ಯಾವ ಪ್ರಶ್ನೆ? ಅದೇ ಅಂಕಲ್, ಏನೋ ಹೂ ತರಬೇಕು ಅಂತ ಇದ್ರಿ, ಪ್ರತಾಪಕ್ಕೆ ಗೊತ್ತಾಗಬಾರ್ದು ಅಂತಿದ್ರಿ. ನನಗೆ ಗೊತ್ತಾಗದೆ ಏನು ಕೆಲಸ ಮಾಡ್ತಾ ಇದ್ರಿ? ನಾವು ಹೇಳ್ದೆ ಆಗಾಕಿಲ್ಲ ಕಣವ, ಆಗಾಕಿಲ್ಲ ಅಂತ ಕೇಳ್ದ. ಈಗ ನೋಡಿ ಸಿಕ್ಕಾಕೊಂಬಿಡು. ಇನ್ನು ಮುಚ್ಚಿಟ್ಟೇನು ಪ್ರಯೋಜನ ಇಲ್ಲ. ಸತ್ಯನ ಹೇಳ್ಬಿಡವ ಕಣವ. ಪ್ರತಾಪ್ ಗೊತ್ತಾಗ್ದಾಗ ಎಂಗೇಜ್ಮೆಂಟ್ ಮಾಡೋಣ ಅನ್ಕೊಂಡ್ವಿ, ನಿಂಗೆ ಗೊತ್ತಾಗೋಯ್ತು. ಮಮ್ಮಿ, ಯಾರನ್ನ ಕೇಳಿ ಪರ್ಮಿಷನ್ ಕೊಟ್ಟೆ? ಯಾರನ್ನೇ ಕೇಳ್ಬೇಕು? ಕನ್ನಡ ಸಂಘದವರು ಪರ್ಮಿಷನ್ ಕೊಟ್ಬಿಡವ್ರೆ. ಅವ್ರು ಯಾರ್ರಿ ನನ್ನ ಎಂಗೇಜ್ಮೆಂಟಿಗೆ ಪರ್ಮಿಷನ್ ಕೊಡೋದಿಕ್ಕೆ? ನಿನ್ನ ಎಂಗೇಜ್ಮೆಂಟ್ ಯಾರಪ್ಪ ಮಾಡ್ತಾವ್ರೆ? ಈಗ ಹೇಳ್ತಿದ್ರಲ್ಲ ಏನಂತ? ಗೊತ್ತಾಗ್ದಾಗ ಎಂಗೇಜ್ಮೆಂಟ್ ಮಾಡಬೇಕು ಅಂತ. ಅದು ನಾಟಕದ ಹೆಸರು. ನಾಟಕನ? ಹೂ ಕಣಪ್ಪ. ನಾಡಿದ್ದು ನಮ್ಮ ಸೆಕ್ಯೂರಿಟಿ ಆಫೀಸ್ ಓಪನ್ ಆಗಿ 25 ವರ್ಷ. ನಮ್ಮ ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ಸೇರ್ಕೊಂಡು ಒಂದು ನಾಟಕ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡ್ವಿ. ಹೋದ್ರ ಹೆಸರು ಗೊತ್ತಾಗ್ದಾಗ ಎಂಗೇಜ್ಮೆಂಟ್ ಮಾಡೋಣ ಅಂತ. ಈ ತರದ ನಾಟಕದ ಹೆಸರು ನಾನೆಲ್ಲೂ ಕೇಳ್ದಾಗೆ ಇಲ್ವಲ್ಲ. ಬೇರೆ ಎಲ್ಲರೂ ಆಡಿದಿರ್ತಾನೆ ನೀ ಕೇಳಕ್ಕೆ. ಅಂದ್ರೆ ಏನಿಲ್ಲ ಬೋ, ನಮ್ಮ ಸೆಕ್ಯೂರಿಟಿ ಗಾರ್ಡ್ನಾಗೆ ಒಬ್ಬ ಚೀಪ್ ಅವನೇ ಚಂದ್ಸಿದ್ದ ಅಂತ. ಅವನಿಗೆ ನಾಟಕ ಬರೆಯೋ ಹುಚ್ಚು. ಅವನು ಬರ್ದಿರೋ ನಾಟಕವೇ ನಾವು ಆಡ್ತಾ ಇರೋದು. ನನ್ನ ಅಂದಾಜ್ನಾಗೆ ಇದೇ ಪಟ್ಸು, ಇದೇ ಲಾಡ್ಸು. ಮತ್ತೆ ಪ್ರತಾಪ್ ಅಂತ ಇದ್ರಿ? ನಮ್ಮ ನಾಟಕದ ಹೀರೋ ಹೆಸರು ಅದನ್ನೇ ಹೇಳ್ತಾ ಇದ್ದೆ. ಅವು ತಾವು ಪ್ರತಾಪ್ ಗೊತ್ತಾಗ್ದಂಗೆ ಎಂಗೇಜ್ಮೆಂಟ್ ಮಾಡೋಣ ಅಂತ. ಅಷ್ಟ್ರಾಗೆ ನೀವು ಬಂದೆ. ಕಾಗೆ ಕೂರಕ್ಕು, ರೆಂಬೆ ಮುರಿಯಕ್ಕೂ ಸುರ್ಬೋಯ್ತು. ಅಷ್ಟೇನಾ?
ಯಾಕಪ್ಪ ಇನ್ನು ನಂಬಿಕೆ ಬಂದಿಲ್ವಾ? ಅಕ್ಕ ಡೈಲಾಗ್ ಬಿಡ್ತೀನಿ. ನಮ್ಮ ನಾಟಕದಾಗೆ ಹುಡುಗನ ತಾಯಿ, ನಾನು ಹುಡುಗನ ಸೋದ್ರ ಮಾವ. ಈಗ ಸೀನ್ ನಂಬರ್ 2 ಶುರುವಾಯ್ತಕ್ಕ. ಪ್ರತಾಪ್ ಗೊತ್ತಾಗಂಗೆ ಏನೇನು ತರಬೇಕು. ಡೈಲಾಗು ಮರ್ತಾಗೈತೆ, ಅವೊಂದು ನಾನೇ ಹೇಳ್ತೀನಿ. 26 ಎಲ್ಡಾರ ಎಲ್ ಗ್ರಾಂಚೇರು, ಹಂಗೆ ಮದುವೆಗೆ ಬೋದವ್ರಿಗೆಲ್ಲ ತಾಂಬೂಲ, ಗೊಂಡಿಗೆ ಒಂದು ಶರ್ಟ್ ಪೀಸು. ಹೆಂಗೆ ಡೈಲಾಗು? ಚೆನ್ನಾಗಿದೆ. ಗೊತ್ತಾಗ್ದಾಗ ಎಂಗೇಜ್ಮೆಂಟ್ ಮಾಡೋಣ, ಗೊತ್ತಾಗ್ದಾಗ ಎಂಗೇಜ್ಮೆಂಟ್ ಮಾಡೋಣ. ವಿನುತಾ ವಿನುತಾ ಎಲ್ಲ ರೆಡಿನಾ? ಹಾಂ ಅಕ್ಕ, ಆಲ್ಮೋಸ್ಟ್ ರೆಡಿ. ಇಲ್ಲಿ ಯಾವ ಸೀರೆ ತಗೊಂಡೆ ತೋರ್ಸು. ಅಕ್ಕ ಇನ್ನೂ ಸೀರೆ ತಗೊಂಡಿಲ್ಲ, ಬರೀ ನೆಕ್ಲೆಸು ಓಲೆಗಳಷ್ಟೇ ತಗೊಂಡೆ. ಸೀರೆ ತಗೊಂಡೆ ನೆಕ್ಲೆಸ್ ಓಲೆನ ಹೇಗ್ ಮ್ಯಾಚ್ ಮಾಡ್ತೀಯಾ? ಅಕ್ಕ ಇನ್ನೂ ಟೈಮ್ ಇದೆ ಅಲ್ಲ. ಟೈಮ್ ಎಲ್ಲಿದೆ? ನಾಳೆ ಕಳೆದ್ರೆ ನಾಡಿದ್ದೆ ಎಂಗೇಜ್ಮೆಂಟ್ಗೆ ಹುಡುಗಿ ಹೇಗಿರ್ಬೇಕು, ಲಕ ಲಕ ಅಂತ ಹೊಳಿತಿರ್ಬೇಕು. ಅಕ್ಕ ನಿಮ್ಮ ಎಂಗೇಜ್ಮೆಂಟ್ ದಿನ ನೀವು ಹೀಗೆ ಇದ್ರಾ? ಅಯ್ಯೋ, ನನ್ನ ಎಂಗೇಜ್ಮೆಂಟ್ ಕತೆ ಯಾಕೆ ಕೇಳ್ತೀಯ? ಅದೊಂದು ದೊಡ್ಡ ಕತೆ. ಹೇಳಿ ಅಕ್ಕ, ಹೇಳಿ ಹೇಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಾನು ಒಬ್ಬ ಹುಡುಗನ ಇಷ್ಟಪಟ್ಟಿದ್ದೆ, ಮನೇಲಿ ಯಾರಿಗೂ ಹೇಳಿರ್ಲಿಲ್ಲ. ನಮ್ಮ ಮನೆಯವರು ಬೇರೆ ಹುಡುಗನ ನೋಡಿ ಎಂಗೇಜ್ಮೆಂಟ್ ನ ಫಿಕ್ಸ್ ಮಾಡ್ಬಿಟ್ರು. ನಾನು ಆ ಹುಡುಗನ್ ನೋಡಿಲ್ಲ. ಎಂಗೇಜ್ಮೆಂಟ್ ದಿನ ಉಂಗ್ರ ಹಾಕ್ಬೇಕಾದ್ರೆ ಕತ್ತೆತ್ ನೋಡ್ತೀನಿ, ನಾನು ಇಷ್ಟಪಟ್ಟಿದ್ ಹುಡುಗನೇ. ಯಾರು? ಹಲೋ ಮಂಜಾ. ಅಣ್ಣ ಇನ್ನೊಂದಿನ ರಜಾನಮ್ಮ, ಯಾರು ಫೋನ್ ಮಾಡಕ್ ಹೋಗ್ಬೇಡಿ. ಕಾಶ್ಮೀರ್ ಟ್ರಿಪ್ ಅಂದ್ರೂ ಬರಕಿಲ್ಲ. ತಮ್ಮನ್ ಎಂಗೇಜ್ಮೆಂಟ್ ಅಮ್ಮ. ಗ್ರ್ಯಾಂಡ್ ಏನಿಲ್ಲ, ಈ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ತರ ಸಿಂಪಲ್ ಆಗಿ ಒಂದು ಎಂಗೇಜ್ಮೆಂಟ್ ಆಟಯ್ಯ. 100% ಮದುವೆ ಕರಿತೀನಪ್ಪ, ಬರ್ಲೇಬೇಕು. ಸರಿ 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 ಸರಿ. ಇನ್ನೊಂದಿನ ಸತ್ಯ ಅವರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಬಾಯ್ ಬಾಯ್. ವಿನುತಾ, ನಿನ್ ಫ್ರೆಂಡ್ಸು ಯಾರು ಎಂಗೇಜ್ಮೆಂಟಿಗೆ ಬರ್ತಾವ್ರೆ, ಅವ್ರ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಕೊಟ್ಬಿಡು. ಅವ್ರ ಪಿಕಪ್ ಡ್ರಾಪ್ ನಂದೆಯ. ಒಂದಿನ ಫುಲ್ಲು ಎಂಜಾಯ್ಮೆಂಟು. ಹೌದಮ್ಮ, ಎಲ್ಲ ಕೊಡು. ಹೆಂಗಸರ್ನೆಲ್ಲ ಗಾಡಿ ಕೂರಿಸ್ಕೊಂಡು ಊರನ್ನೆಲ್ಲ ಸುತ್ತಬೇಕಲ್ಲ ಸಾಹೇಬ್ರು. ಎಕ್ಸ್ಕ್ಯೂಸ್ ಮೀ, ಸ್ಮಾಲ್ ಕರೆಕ್ಷನ್. ಹೆಂಗಸರನ್ನಲ್ಲ, ಓನ್ಲಿ ಗರ್ಲ್ಸ್. ನಾವು 8 ದಿನ ಅಂತ ಒಂದೇ ಮುಖ ನೋಡ್ಕೊಂಡಿರೋದು. ಇದೇ ಮಾತಾ? ಆಯ್ತು ಹೋಗಿ. ನಿನ್ನ ಬಿಟ್ಟು ನಾನಿರಲಾರೆ, ನಿನ್ನ ಬಿಟ್ಟು ನಾ ಬದುಕಿರಲಾರೆ. ನಂಬು ನನ್ನ ಓ ನನ್ನ ನಲ್ಲೆ. ವಿನುತಾ, ಯಾರ್ಯಾರ ಅತಿಥಿಗಳು ಅಂತ ದಯವಿಟ್ಟು ತಿಳಿಸ್ಕೊಡು, ಎಲ್ಲರೂ ಕರ್ಕ ಬಂದ್ಬಿಡ್ತೀನಿ. ಭಾವ, ಎಂಗೇಜ್ಮೆಂಟ್ಗೆ ನಾನು ಯಾರನ್ನೂ ಕರಿತಿಲ್ಲ. ಯಾಕೆ? ಈ ಊರಲ್ಲಿ ನನಗೆ ಅಂತ ಯಾವ ಫ್ರೆಂಡ್ಸು ಇಲ್ಲ, ಯಾವ ರಿಲೇಷನ್ಸು ಇಲ್ಲ. ನಿಮ್ ತಾಯಿನ ಕರಿಬೋದಲ್ಲ? ಅದೇ ಇದು ಬೆಳಿಗ್ಗೆ ಫ್ಲೈಟ್ ಹತ್ತಿದ್ರೆ ಸಾಯಂಕಾಲ ಹೇಳ್ತಾರಲ್ವಾ? ನಾನು ಅಮ್ಮನ್ನು ಕರಿತಿಲ್ಲ. ಎಷ್ಟು ತಾಯಿನೇ ಕರೀತಿದ್ರೆ ಹೆಂಗೆ ವಿನುತಾ? ತಾಯಿ ಸೆಂಟಿಮೆಂಟೇ ಇಲ್ಲ ನಿಂಗೆ. ಸಾವಿತ್ರಿ ನೋಡಿ ಕಲಿ. ಯಾಕೆ ಕರಿತಿಲ್ಲ ವಿನುತಾ? ಇರೋದೊಬ್ಳು ಮಗಳು, ಅವಳ ಎಂಗೇಜ್ಮೆಂಟು ಮದುವೆ ನೋಡ್ಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ. ಅವ್ರಿಗೆ ಯಾವ ಆಸೆನೂ ಇಲ್ಲ. ಯಾಕೆ? ಅವ್ರಿಗೆ ನಿಮ್ಮಲ್ಲಿ ಯಾವ ತಿರುತಿನೂ ಇಲ್ವಾ? ಇತ್ತು. ಯಾವಾಗ ನಾನು ಪ್ರತುನ ಲವ್ ಮಾಡ್ತೀನಿ ಅನ್ನೋ ವಿಷಯ ಗೊತ್ತಾಯ್ತು, ಆಗ ಸತ್ತು ಹೋಯ್ತು. ಅವ್ರಿಗೆ ಪ್ರತು ಕಂಡ್ರೆ ಆಗಲ್ಲ. ನಮ್ಮ ಪ್ರೀತಿಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಗೊತ್ತಾ? ಬಲವಂತವಾಗಿ ಉಪಾಯ ಮಾಡಿ ನನ್ನನ್ನು ಬೇರೆ ಹುಡುಗನಿಗೆ ಮದುವೆ ಮಾಡ್ಕೊಡೋಕೆ ನೋಡಿದ್ರು. ಅದಕ್ಕೆ ಹೇಳ್ದೆ ಕೇಳ್ದೆ ನಾನು ಇಲ್ಲಿಗೆ ಬಂದಿದ್ದೀನಿ. ಈಗ ಪ್ರತು ಜೊತೆ ಎಂಗೇಜ್ಮೆಂಟು, ಅದು ಪ್ರತುದು 2ನೇ ಮದುವೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಅಮ್ಮ ತೊಂದರೆ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಅವ್ರಿಗೆ ಹೇಳೋದಿಲ್ಲ ನಾನು. ತುಂಬ ಬೇಜಾರಾಗ್ತಾ ಇದೆ. ಇಂಥ ಟೈಮಲ್ಲಿ ನನ್ನವರು ಅಂತ ಒಬ್ರು ಇಲ್ವಲ್ಲ ಅಂತ.
ಆದರೆ ನೀವೆಲ್ಲ ಇದ್ದೀರಲ್ಲ ಅಕ್ಕ, ಅಷ್ಟು ಸಾಕು. ಮದ್ವೆಗೂ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅಕ್ಕ, ಆದರೆ ನಾನು ಹೇಳೋದಂತೂ ಹೇಳೇ ಹೇಳ್ತೀನಿ. ಬರೋದು ಬಿಡೋದು ಅವರಿಷ್ಟ. ಅಕ್ಕ ಕರೀಲೇಬೇಕಾ? ನಮಗೆ ನೀನ್ ಮುಖ್ಯ ವಿನುತಾ, ನಿನ್ ತಾಯಿ ಅಲ್ಲ. ಯಾಕೆ ಬೇಕಮ್ಮ? ಸುಮ್ಮನೆ ಕರ್ಕೊಂಡು ಹೋಗ್ತೀನಿ ಆಮೇಲೆ. ಯಾಕೆ ಪುಟ್ಟ ಅಳ್ತಾ ಇದ್ಯಾ? ಯಾಕೆ ಚಿನ್ನ ಅಳ್ತಾ ಇದೆಯಾ? ಅಳ್ಬಾರ್ದು. ಅಮ್ಮ ಇಲ್ಲೇ ಇದಾರಲ್ವಾ, ಯಾಕೆ ಅಳ್ತಾ ಇದ್ಯಾ? ಅಳ್ಬಾರ್ದು ಚಿನ್ನ. ಸ್ವೀಟ್ ಅಲ್ವಾ ಸ್ವೀಟ್ ಹಾರ್ಟ್ ಅಲ್ವಾ? ಅಳ್ಬಾರ್ದು ಚಿನ್ನ. ಯಾಕೆ ಅಳ್ತಾ ಇದ್ಯಾ? ಏನ್ ಬೇಕು ನಿಂಗೆ? ಏನು ಬೇಡ, ನೋಡು ಬಾ ನನ್ನ ಜೊತೆನೆ ಮಲ್ಕೋ. ಓಕೆ? ವಿನುತಾ ಏನ್ ಹೇಳ್ತಾ ಇದ್ದಾಳೆ? ಯಾಕೋ ಹೆದರಿದಾಳ ಅಲ್ವಾ ಪುಟ್ಟ? ಚಿನ್ನ ನಾನು ಇಲ್ಲೇ ಇದ್ದೀನಲ್ಲ, ಯಾಕೆ ಹೆದರ್ಕೋತಾ ಇದ್ಯಾ? ಹೆದರಿದ್ಯಾ? ನೋಡ ಜ್ವರ ಏನಾದ್ರು ಬಂದಿದ್ಯಾ? ಇಲ್ಲ 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 ಏನಿಲ್ಲ. ಇಲ್ಲ ಪುಟಿ, ನೋಡಿಲಿ ಅಮ್ಮ ನಿನ್ ಪಕ್ಕನೇ ಇದ್ದಾಳೆ. ನೀನ್ ಅಮ್ಮನ ಪಕ್ಕನೇ ಇದೆಯಾ? ಇಲ್ಲ ಇವರಲ್ಲ ನಮ್ಮ ಅಮ್ಮ. ನಮ್ಮಮ್ಮ ಊರಲ್ಲಿದ್ದಾರೆ. ಪ್ರತಿಪುಟ ಸರಿಯಾಗಿ ನೋಡು, ಇವರೇ ತಾನೇ ನಿನ್ನಮ್ಮ? ಅಲ್ಲ ಅಲ್ಲ ಅಲ್ಲ. ಪ್ರತು, ಶಟ್ ಅಪ್! ಯಾವುದೋ ಬಾಡಿಗೆ ಮಗುನ ಕರ್ಕೊಂಡು ಬಂದು ನನ್ನ ಮಗು ಅಂತ ನಂಬಿಸ್ತಾ ಇದೆಯಾ? ನಾಚಿಕೆ ಆಗಲ್ವಾ ನಿನ್ಗೆ? ನಿನ್ನ ಇದೇ ಮೋಸಕ್ಕೆ ನಿನ್ನ ಸಿಂಗಾಪುರಿಂದ ಬಿಟ್ಟು ಬಂದಿರೋದ್ ನಾನು. ನನಗೆ ಮೋಸ ಮಾಡಿರೋದಿರ್ಲಿ, ಪಾಪ ನಮ್ಮಮ್ಮ ಅಪ್ಪ ಅದ್ಗೆ ನೋಡಿದ್ರು ಪಾಪ ಅನಿಸ್ಲಿಲ್ವಾ ನಿನ್ಗೆ? ಅವರು ನಿನ್ಗೆ ತಂಗಿ ಸ್ಥಾನ ಕೊಟ್ಟಿದ್ದಾರೆ. ಇಲ್ಲ, ಈ ವಿಷಯ ಎಲ್ರಿಗೂ ಗೊತ್ತಾಗ್ಲೇಬೇಕು. ಈಗ್ಲೇ ಹೋಗಿ ಹೇಳ್ತೀನಿ ಎಲ್ರಿಗೂ. ನಿನ್ನ ಮುಖ ತೋರಿಸ್ಬೇಡ. ಡ್ಯಾಡಿ, ನಿಂತ್ಕೋ. ಮಮ್ಮಿ, ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ದೆ ನೀನೇ ಹೀಗೆ ಡಿಸೈಡ್ ಮಾಡೋ ಹಾಗಿಲ್ಲ. ಅವಳು ಊರಲ್ಲಿರೋ ಅಮ್ಮ ಅಂತ ಯಾರನ್ನ ಕರೀತಿದ್ದಾಳೆ ಅನ್ಕೊಂಡೆ? ನಮ್ಮಮ್ಮಿನ ಅವಳು ಅಮ್ಮ ಅಂತ ಕರೀತಾಳೆ. ನಿನ್ನ ಸುಳ್ಳಿನ ಸರಪಳಿಗೆ ಇನ್ನೊಂದು ಕೊಂಡಿನ ಜೋಡಿಸ್ಬೇಡ. ಪ್ರಾತು ಪ್ಲೀಸ್, ಬೇಕಾದ್ರೆ ನೀನೇ ಪ್ರೀತಿನ ಕೇಳ್ಕೊ. ಪ್ರೀತಿಪುಟ್ಟ, ನೀನು ಯಾರಿಗೂ ಭಯ ಪಟ್ಕೋಬೇಡ. ನಿನ್ನ ಮಮ್ಮಿ ಅಂತಿರೋದು ಯಾರಿಗೆ? ಅವ್ರ ಹೆಸರೇನು? ಅವ್ರು ಯಾವ ಊರಲ್ಲಿದ್ದಾರೆ? ಒಂದೊಂದಾಗಿ ಕೇಳಿ ಪಾಪ.
ಅವ್ರ ಹೆಸರೇನು? ತನುಜ. ಅವ್ರು ಯಾವ ಊರಲ್ಲಿದ್ದಾರೆ? ಸಿಂಗಾಪುರ್. ಪಾಪುಟ, ಆಯ್ತಾ? ನಿನ್ ಹಾರಾಟಕ್ಕೆಲ್ಲ ಉತ್ತರ ಸಿಕ್ತಾ? ಪ್ರತು, ನಿನಗೆ ನನ್ನ ಮೇಲೆ ಅನುಮಾನ ಬಗ್ಗೆ ಹರದೇ ಇಲ್ಲ ಅಲ್ಲ? ಯಾಕೆ ಹೇಳು? ನೀ ನನಗೆ ಏನೂ ಅಲ್ಲ, ಅದಕ್ಕೆ ನೀನ್ ಹೆಂಡತಿ ಆಗಿದ್ದಿದ್ರೆ ಈ ರೀತಿ ಎಲ್ಲ ನಡ್ಕೋತಾ ಇದ್ಯಾ? ಐಮ್ ಸಾರಿ. ಇದೇನು ಅಸ್ತ್ರನೋ ಅಥವಾ ಉತ್ತರನೋ? ನನಗೂ ಸಾಕಾಗಿ ಹೋಗಿದೆ. ಮಗು ಹೆದರ್ಕೊಂಡಿದ್ದಾಳೆ. ನಾನು ಆಚೆ ಕಡೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡ್ತೀನಿ. ನೀನ್ ಮಲ್ಕೋ. ಬಾಪು.